ರಾಜ್ಯದಾದ್ಯಂತ ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಅದರ ಬೆನ್ನಲ್ಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇರುವ ಕಾರಣ ಆಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇರೋದ್ರಿಂದ ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನಿನ್ನೆ ಸಂಜೆಯಿಂದಾನೇ ನದಿಗೆ 10,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಯಿತು. ಪೂಜೆ ಸಲ್ಲಿಸಿ ಗೇಟ್ಗಳನ್ನ ಎತ್ತಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ಸಿಬ್ಬಂದಿ ಗೇಟ್ಗಳನ್ನು ಎತ್ತಿದ್ದಾರೆ. ಒಳಹರಿವಿನ ಪ್ರಮಾಣವನ್ನ ನೋಡಿಕೊಂಡು ಹೊರಹರಿವು ಹೆಚ್ಚಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ. ಅಂದ್ರೆ ಒಳಹರಿವು ಹೆಚ್ಚಾಯಿತು ಅಂತ ಅಂದ್ರೆ ಹೊರಹರಿವನ್ನು ಕೂಡ ಹೆಚ್ಚಳ ಮಾಡ್ತಾ ಹೋಗ್ತಾರೆ. ನದಿಗೆ ನೀರು ಹರಿಸೋದಾಗಿ ಪ್ರಕಟಣೆಯನ್ನ ಹೊರಡಿಸಿದ್ರು ಕಾವೇರಿ ನೀರಾವರಿ ನಿಗಮದಿಂದ. ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರದ ಜನರಿಗೂ ಕೂಡ ಎಚ್ಚರಿಕೆಯನ್ನ ವಹಿಸಲಾಗಿದೆ. ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಮಳೆ ಹೆಚ್ಚಾಗ್ತಾ ಹೋಯಿತು ಅಂತಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆದಾಗ ನೀರು ಹೆಚ್ಚಾಗ್ತಾ ಇದೆ ಅಂತ ಅಂದ್ರೆ ರಿಲೀಸ್ ಮಾಡುವಂತಹ ಮಟ್ಟ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಕೆಆರ್ಎಸ್ ಡ್ಯಾಂನಿಂದ ನಿನ್ನೆ ಕೂಡ 10,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಇನ್ನೂ ಮಳೆ ಹೆಚ್ಚಾಯಿತು ಅಂತ ಅಂದ್ರೆ ನೀರು ಸಂಗ್ರಹಣೆ ಹೆಚ್ಚಾಯ್ತಾ ಹೋಯ್ತು ಅಂದ್ರೆ ಆಗ್ಲೂ ಕೂಡ ನೀರಿನ ಬಿಡುಗಡೆ ಮಾಡುವಂತ ಪ್ರಮಾಣವು ಹೆಚ್ಚಾಗುತ್ತೆ. ಈಗಾಗಲೇ ಕಾವೇರಿ ನದಿ ಪಾತ್ರದಲ್ಲಿ ಯಾರೆಲ್ಲ ನಿವಾಸಿಗಳಿದ್ದಾರೆ ಅವರಿಗೆ ಕೂಡ ಎಚ್ಚರಿಕೆ ಕೊಡಲಾಗಿದೆ. ಮತ್ತೆ ಮೀನುಗಾರಿಕೆ ಮಾಡಬೇಡಿ ಅಂತ ಕೂಡ ಸೂಚನೆಯನ್ನು ಕೊಡಲಾಗಿದೆ. ನಿನ್ನೆಯಿಂದ 10,000 ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಹೀಗಾಗಿ ನೀರು ಹೆಚ್ಚಾಗ್ತಾ ಇರೋದ್ರಿಂದಾಗಿ ನಿನ್ನೆ ಕೆಆರ್ಎಸ್ ಡ್ಯಾಂನ ಗೇಟ್ಗಳನ್ನು ಓಪನ್ ಮಾಡಿ 10,000 ಕ್ಯೂಸೆಕ್ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ನೀರಿನ ಪ್ರಮಾಣ ಒಳಹರಿವು ಹೆಚ್ಚಾಗ್ತಾ ಹೋದಂತೆ ಹೊರಹರಿವನ್ನು ಕೂಡ ಹೆಚ್ಚಳ ಮಾಡ್ತಾ ಹೋಗ್ತಾರೆ. ಸದ್ಯಕ್ಕೆ 10,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದೇ ರೀತಿಯಾಗಿ ನಿರಂತರವಾಗಿ ಮಳೆ ಆಯಿತು ಅಂದರೆ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಯಿತು ಅಂತ ಅಂದರೆ ಆಗಲೂ ಕೂಡ 10,000 ಕ್ಯೂಸೆಕ್ ಇರುವಂಥ ನೀರನ್ನು ಮತ್ತಷ್ಟು ಹೆಚ್ಚಳ ಮಾಡಿ ಪ್ರತಿನಿತ್ಯ ಕೂಡ ಇಷ್ಟಿಷ್ಟು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತೆ ಅಂತ ಮೊದಲೇ ಸೂಚನೆಯನ್ನು ಕೊಟ್ಟು ಅಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅನೇಕರು ವಾಸಿಸ್ತಾ ಇರ್ತಾರೆ. ಅವರಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಮೊದಲೇ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟು ನೀರನ್ನು ಬಿಡುಗಡೆ ಮಾಡಲಾಗುತ್ತೆ. ನಿನ್ನೆ ಪೂಜೆ ಸಲ್ಲಿಕೆ ಮಾಡಿ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಆ ಮೂಲಕ 10,000 ಕ್ಯೂಸೆಕ್ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇದೇ ರೀತಿಯಾಗಿ ನಿರಂತರವಾಗಿ ಮಳೆ ಆಗ್ತಾ ಹೋಯಿತು ಅಂದರೆ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗುತ್ತೆ. ಜೊತೆಗೆ ರೈತರ ಮೊಗದಲ್ಲಿ ಇದೇ ರೀತಿಯ ಸಂತಸ ಕೂಡ ಮುಂದುವರಿತಾ ಹೋಗುತ್ತೆ. ಯಾಕೆಂದರೆ ಹಿಂದೆ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಮಳೆ ಆಗದೆ ಇರುವಂಥ ಸಂದರ್ಭದಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರು. ಅವರು ಬೆಳೆಗಳನ್ನು ಬೆಳೆಯೋದಕ್ಕೆ ಕೂಡ ಆಗಲಿಲ್ಲ. ಭತ್ತ ಬೆಳಿಬೇಡಿ ಅಂತ ಕೂಡ ಸರ್ಕಾರದಿಂದ ಆದೇಶ ಬಂದಿತ್ತು. ಆ ರೀತಿ ಈ ಬಾರಿ ಆಗಬಾರ್ದು ಅಂತ ಅಂದರೆ ಮಳೆ ಅಗತ್ಯ ಇದೆ. ಸದ್ಯಕ್ಕೆ ಮಳೆ ಆಗ್ತಾ ಇರೋದ್ರಿಂದ ಕೆಆರ್ಎಸ್ನಿಂದ ಡ್ಯಾಮ್ನಿಂದ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ 10,000 ಕ್ಯೂಸೆಕ್ನ. ಇದೇ ರೀತಿ ಮಳೆ ಹೆಚ್ಚಾಯಿತು ಅಂದರೆ ಮತ್ತೆ ನೀರು ಬಿಡುವಂಥ ಪ್ರಮಾಣ ಕೂಡ ಹೆಚ್ಚಳ ಆಗುತ್ತೆ.